ಏನು ತಿಂದಿಲ್ಲ, ನಾವು ಉಪವಾಸದಲ್ಲಿದ್ದೀವಿ. ಇದು ಉಪವಾಸ ಮುಂದುವರಿಯುತ್ತೆ. ನಾನು ಚೇಂಬರ್ ಅಧ್ಯಕ್ಷ ಕೊಟ್ಟಿದ್ದೀನಿ. ಅದೇನೋ ಇದ್ರದ್ದು ವಿಧಾನಸೌಧದ ಲಿಮಿಟ್ಸ್ 2 ಕಿಲೋಮೀಟರ್ ಏನು ಪ್ರತಿಭಟನೆ ಮಾಡಂಗಿಲ್ಲ ಅಂತ ಆಯ್ತಂತೆ, ಗೊತ್ತಿಲ್ಲ. ಮುಂದಿನ ನಡೆ ಸರ್ ಉಪವಾಸ ಫಿಕ್ಸ್, ಏನು ತಿನ್ನಲ್ಲ. ನಾಳೆ ಇಲ್ಲಿ ಬಂದು ಮತ್ತೆ ಕೂತ್ಕೊಳ್ತೀನಿ. ನಾನು ಈಗ ಇನ್ಸ್ಪೆಕ್ಟರ್ ಭೇಟಿ ಮಾಡ್ತೀನಿ. ಆಮೇಲೆ ಇವರು ಯಾರೋ ಫೋನ್ ಮಾಡಿಕೊಟ್ರು, ಗೊತ್ತಿಲ್ಲ ಅವ್ರು ಯಾರು ಅಂತ. ಅವ್ರ ಹತ್ರ ಮಾತಾಡಿದ್ರು ಮಾತಾಡಿದ್ರೆ ಇನ್ನೇನ್ ಸರ್ ಸರ್ ಅವ್ರು ಅಂತಾರೆ ಸರ್ ಒಂದ್ ನಿಮಿಷ ಮಾಡಂಗಿಲ್ಲ ಅಂದ್ರೆ ಅದೇನೋ ಚೇಂಬರ್ ವಿಧಾನಸೌಧದಿಂದ 2 ಕಿಲೋಮೀಟರ್ ಸುತ್ತಮುತ್ತಲಿ ಇದೇ ಮಾಡಂಗಿಲ್ಲ ಅಂತ ವಿಧಾನಸೌಧನವ್ರು ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ನಾಳೆ ಈಗ SP ಇದು ಇನ್ಸ್ಪೆಕ್ಟ್ ನಂಗೆ SP ಅಟ್ಲೀಸ್ಟ್ ಕಂಫರ್ಟಬಲ್ ಆಗಿ ಮಾಡಿದ್ರಪ್ಪ ಬಾಬಾ ಅವರು. ಇವ್ರು ಅದೇನೋ ಯಾರು ಫೋನ್ ಮಾಡ್ಕೊಟ್ರು ಗೊತ್ತಿಲ್ಲ, ಅವ್ರು ಯಾರು ಅಂತ ಗೊತ್ತಿಲ್ಲ. ನಂಗೇನು ನೀನ್ ಯಾರು ಅಂತ ನನಗ್ ಗೊತ್ತೋ, ನಾನ್ ಯಾರು ಅಂತ ನಿನಗ್ ಗೊತ್ತಾ? ಅದೇ ತಾನೇ ಸ್ಕ್ರೀನ್ ಪ್ಲೇ. ಫೋನ್ ಅಲ್ಲಿ ನರೇಂದ್ರ ಮೋದಿ ಮಾಡ್ರು, ನಾನು ನರೇಂದ್ರ ಮೋದಿ ಬೋಲ್ ರಹಾ ಹೂ ಅಂದ್ರೆ ನರೇಂದ್ರ ಮೋದಿ ಅಂತ ಗೊತ್ತಾಯ್ತು. ಇವ್ರು ಯಾರು ಫೋನ್ ಮಾಡ್ಕೊಟ್ರ ಅವ್ರು ನಮ್ಮ ಇವ್ರ ಹತ್ರ ಮಾತಾಡಿದ್ರು ಮಾತಾಡ್ದೆ. ನೋಡಿ ಸರ್, ನಾವು ಯಾವತ್ತಿಗೆ ನಿಮ್ಮ ಉಪವಾಸ ಅಂತ್ಯ ದೇವರೇ ಆಗಲ್ಲ. ಯಾಕೆ ಯಾರಿಗೋಸ್ಕರ ಸರ್? ನಾಳೆ ಇಲ್ಲಿ ಇರ್ತೀನಿ, ಇವ್ರು ಅರೆಸ್ಟ್ ಮಾಡ್ರೆ ಸ್ಟೇಷನ್ ಕರ್ಕೋಗ್ಲಿ, ಅಲ್ಲಿ ಉಪವಾಸ ಮಾಡ್ತೀನಿ. ಸ್ಟೇಷನ್ ಹೆಚ್ಚು ಕಡಿಮೆ ಅವ್ರಿಗೆ ಆಗುತ್ತೆ ಬಿಡಿ, ಅವ್ರು ಆನ್ಸರ್ ಮಾಡ್ತಾರಾಗ. ಅವ್ರು ಯಾರು ಕರ್ಕೋಯ್ತಾರೋ ಆನ್ಸರ್ ಮಾಡ್ತಾರೆ. ನಾನು ಬಂದು ಲೆಟರ್ ಬಂದು ಕೊಡ್ತೀನಿ ಬೆಳಗ್ಗೆ ಬಂದು, ಅದಕ್ಕೂ ನೀವು ರೆಸ್ಪಾಂಡ್ ಮಾಡದೆ ಮಾಡಿದ್ರೆ ನೀವು ರೆಸ್ಪಾನ್ಸಿಬಲ್ ಆಗ್ತೀರಿ ಸರ್. ಇದು ನನ್ನ ಇಂಡಿವಿಜುವಲ್ ಹೋರಾಟ. ಅಣ್ಣ ಒಂದ್ ನಿಮಿಷ, ಯಾರು ಬರ್ಬೇಡ್ರಪ್ಪ ನಾಳೆ, ಇದು ನನ್ನ ಇಂಡಿವಿಜುವಲ್ ಹೋರಾಟ. ನೀವು ಯಾರು ಬರ್ಬೇಡಿ. ಏನ್ ಸಪೋರ್ಟ್ ಮಾಡಕ್ಕೆ ಕ್ರೈಮ್ ಮಾಡಿದೀವ? ಕೊಲೆ ಮಾಡಿದೀವೇನ್ರಿ ನಾವು? ಕೊಲೆ ಮಾಡಿದವ್ರಿಗೆನೆ ಫ್ಯಾನ್ ಇರ್ತಿರೋ ಅಂತ ದೇಶ ಇದು, ನಮ್ ದೇಶ ಇದು. ಕೊಲೆ ಮಾಡಿದವ್ರಿಗೆ ಫ್ಯಾನ್ಸ್, ಜೈಲಿಂದ ಬರೋರಿಗೆ ಹೂನಾರ ಹಾಕಿ ಕರ್ಕೊಂಡು ಹೋಗೋ ದೇಶ ರೀ ಇದು. ಈ ದೇಶದಲ್ಲಿ ಕುತ್ಕೊಂಡು ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸಪೋರ್ಟ್ ತಿಂತಾ ಇದ್ದೀರಾ ಅಂತ ಏನ್ರಿ ಅದು? ನನಗೆ ತಲೆ ಕೆಟ್ಟೋಗಿದೆ ಇವತ್ತು, ತುಂಬಾ ಹಸ್ತಿದ್ದೀನಿ. ಮಾಡ್ಲಿ ಸರ್, ಹಂಗಾರ ಅವ್ರು ಅರೆಸ್ಟ್ ಮಾಡೋದಾದ್ರೆ ನಾನು ಕೂತ್ಕೋತೀನಿ ಸರ್. ಒಂದ್ ಕೆಲಸ ಮಾಡಿ ಸರ್, ನಾನು ಅರೆಸ್ಟ್ ಮಾಡಿದ್ರೆ ಮಾಡ್ಲಿ, ನಾನು ಪ್ರತಿಭಟನೆಗೆ ನಾಳೆ ಹೋಗಿ ಲೆಟರ್ ಕೊಡ್ತೀನಿ ಸರ್. ನಂಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಸರ್. ನಾನು DCP ಹತ್ರ ಅವ್ರ ನಂಬರ್ ತಗೊಂಡು ಮಾತಾಡ್ತೀನಿ. ಈಗ ಅಟ್ಲೀಸ್ಟ್ DCP ಹತ್ರ ಮಾತಾಡಿದ್ರೆ ಅವ್ರನ್ನ ಕೇಳಿದ್ರೆ ಓಕೆ ಸರ್, ಕೇಳಲ್ಲ ಅಂದ್ರೆ ನನಗೆ ಗೊತ್ತು ಸರ್, ನನ್ನ ಜೀವನದ ನಿರ್ಧಾರ. ಅವ್ರ ಕಷ್ಟ ಚುಚ್ಚ ಬಂದಾಗ ಬಂದಿಲ್ಲ ಸರ್. ನೀವೊಬ್ರು ನಿರ್ದೇಶಕರು, ನಟರು, ಇಲ್ಲಿ ಫಿಲ್ಮ್ ಚೇಂಬರ್ ಇಂದ ಏನಾದ್ರು ಮಾತಾಡೋ ಪ್ರಯತ್ನ ಆಯ್ತಾ? ಏನ್ ಮಾತಾಡೋದು? ಒಳಗಡೆ ಹೋದ್ರಲ್ಲ, ಚುಚ್ಚೋರ್ಗು ಮಾತಾಡಕ್ಕಾದ್ದ? ರೀ ಒಂದ್ ಹೇಳ್ತೀನಿ ಕೇಳಿ, ಒಬ್ಬ ನಟನ್ಗೆ ಬೇಸಿಕ್ ಕಾಮನ್ ಸೆನ್ಸ್ ಇರ್ಬೇಕು. ಏನಂತ ಹೇಳಿದ್ರೆ, ನಾನು ಸಮಾಜದಲ್ಲಿ ನಂಗೆ ಎಲ್ಲಾ ಪ್ರೀತಿ ಸಿಕ್ಕೈತೆ, ಬಾಯಿ ಮುಚ್ಕೊಂಡು ನಾನು ಹೆಂಗಿರ್ಬೇಕು ಹಂಗಿರ್ಬೇಕು. ಅಯ್ಯಪ್ಪ ಕೇಳ್ತಾ ಇಲ್ಲ ಅಂದ್ರೆ ಅವ್ರ ಫ್ಯಾನ್ಸ್ಗೆ ಬುದ್ಧಿ ಹೇಳಕ್ಕಾಗಲ್ಲ ಅಂದ್ಮೇಲೆ ನೀವು ಅಷ್ಟು ಮಾಡಕ್ಕಾಗಲ್ಲ. ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ನಮಗೆ ಹೀರೋಗಿರಿ ಯಾಕೆ ನಿಮ್ಗೆ? ಅನ್ಫಿಟ್, ಯು ಆರ್ ಅನ್ಫಿಟ್. ನಿಮ್ಗೆ ಒಬ್ಬ ಹೀರೋ ಆಗಿ ಜನರನ್ನ ಸರ್ ಸೆಲ್ಫಿ ತಗೊಳಕ್ ಬರ್ಬೇಕು ಸರ್, ವಾರ್ ಮಾಡಕ್ ಇಟ್ಕೋಬಾರ್ದು. ಇವೆಲ್ಲ ರೌಡಿಗಳು ಅದೆಲ್ಲ 90s ಅಲ್ಲಿ ನಡೀತಿದ್ವು ಸಿನಿಮಾಗಳಲ್ಲಿ, ಇವೆಲ್ಲ ನಮ್ಮ ಹತ್ರ ಬೇಡ. ಅಂಡ್ ಪ್ರಥಮ ಹತ್ರ ಇವೆಲ್ಲ ನಡೆಯಲ್ಲ ಸರ್. ನನಗೆ ಹೆಚ್ಚು ಕಡಿಮೆ ಆದ್ರೆ ನನಗೆ ಗೊತ್ತು ನಾನು ಯಾರ ಹತ್ರ ಏನ್ ಮಾಡ್ಬೇಕು ಅಂತ ನಾನು ಮಾಡ್ತೀನಿ ಸರ್. ನಾನು ಬಿಸಿ ಮುಟ್ಸೇ ಸರ್. ಇವತ್ತು ಈ ಮಟ್ಟಕ್ಕೆ ಇಳಿದಿದೀವಿ ಅಂದ್ರೆ ಕ್ರೋರ್ಸ್ ಟುಗೆದರ್ ಇನ್ವೆಸ್ಟ್ ಮಾಡಿ ಕಥೆ ಕೇಳಕ್ ಗೆಣಸ್ ಕೇಳಕ್ಕೆ ಇಟ್ಟಿಲ್ಲ ಸರ್. ಕೋಟಿಗಟ್ಟಲೆ ಸಿನಿಮಾಗೆ ಇನ್ವೆಸ್ಟ್ ಮಾಡಿರೋದು. ನಮ್ಮ ಹಿತ ನಮಗ್ ಮುಖ್ಯ. ಅವರು ಅಟ್ಲೀಸ್ಟ್ ಜ್ಞಾನ ಭಾರತಿ ಇನ್ಸ್ಪೆಕ್ಟರ್ ಅಥವಾ ಸಬ್ ಇನ್ಸ್ಪೆಕ್ಟರ್ ಸೇಫ್ಟಿ ಕೊಟ್ರಿ, ಇದು ಆಯ್ತಾನೆ ಇರಲ್ಲ. ನಾನು ಆಯಪ್ಪನ್ಗಳಿದೆ, ಯಾಕೆ ಸರ್ ಹಿಂಗ್ ಮಾಡ್ತೀರಾ ಪುಣ್ಯಾತ್ಮರ? ಅಯ್ಯೋ ಭಗವಂತ, 1000 ಸಲ ಸ್ಟೇಷನ್ ಹೋಗಿದ್ದೀನಿ. ಹೋಗ್ರಿ ಸುಮ್ನೆ. ರಿಟರ್ನ್ ಕೊಟ್ಟಿದ್ದಣ್ಣ 1000 ಕಂಪ್ಲೇಂಟ್ ಕೊಡ್ತೀವಪ್ಪ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹಂಗೆ ಮಾಡೋದಕ್ಕೆ ಬರುವುದಿಲ್ಲ, ಹಂಗೆ ಹಿಂಗೆ ಅಂತ. ಅದೇನೋ ಪಾಟೀಲ್ ಅಂತ ಸಬ್ ಇನ್ಸ್ಪೆಕ್ಟರ್, ಅವ್ರಿಗೆ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯ ಪ್ರಶಸ್ತಿ ಏನೋ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ್ದೋ ಒಂದು ಪ್ರಶಸ್ತಿ ಕೊಡ್ತಲ್ಲ, ಯಾವ್ದು ಕೊಟ್ಟವ್ರೆ. ಆಸ್ಕರ್ ಕೊಡಿಸ್ಬಿಡಿ ಅವ್ರಿಗೆ. ಮಿಸ್ಟರ್ ಪಾಟೀಲ್ ಅವರೇ, ಆಸ್ಕರ್ ನಿಮ್ಗೆ ಅರ್ಹತೆ ಇದೆ. ಸಬ್ ಇನ್ಸ್ಪೆಕ್ಟರ್ಗೆ ನಿಮ್ಗೆ ಆಸ್ಕರ್ ತಗೊಳತಕ್ಕ ಸುಮ್ನಿರ್ಬೇಡಿ. ಆಮೇಲೆ ಮ್ಯಾಕ್ಸಸೆ ನೊಬೆಲ್ ಜೊತೆಗೆ ಇನ್ನೊಂದೈತೆ ಶೌರ್ಯ ಪ್ರಶಸ್ತಿನೂ ಕೊಡಿಸ್ಬಿಡಿ. ಆಮೇಲೆ ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಏನಾದ್ರು ಸಿಗುತ್ತಾ ನೋಡಿ, ಅದು ತಗೊಂಡ್ಬಿಡಿ. ಭಗವಂತ ರಾಯ್ ಪಾಟೀಲ್ ಅವರೇ ಅಂತ ನಾನು ಈ ಮೂಲಕ ಕೇಳ್ತೀನಿ. ಪಾಪ ಇನ್ಸ್ಪೆಕ್ಟರ್ 150 ಕೆಲಸ ಇರ್ತೀವಿ, ಸಬ್ ಇನ್ಸ್ಪೆಕ್ಟರ್ಗಳು ಮಾಡಬೇಕು. ಪ್ರಾಣ ಹೋಯ್ತೈತೆ ಅನ್ನೋ ಸುಮ್ಮನೆ ಕೂತಿರ್ತಾರೆ. ನೀವೆಲ್ಲ ಏನ್ ಮಾಡ್ತಾ ಇದ್ರಿ ನಂಗೆ ಅರ್ಥನೇ ಆಯ್ತಲ್ಲ. ಒಂದ್ ಹೆಣ್ಮಗಳು ಬಂದು ಕಂಪ್ಲೇಂಟ್ ಕೊಡೋ ತನಕ, ರಮ್ಯಾ ಅವ್ರು ಬಂದು ಕೊಡೋ ತನಕ ಸುಮ್ಯಾಟೋ ಕೇಸ್ ಸರ್ ಏನ್ ಮಾಡ್ತಾ ಇದೀನಿ? ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ? ಐ ಆಮ್ ಜಸ್ಟ್ ಆಸ್ಕಿಂಗ್. ನನಗೆ ನನ್ನ ಸೇಫ್ಟಿ ಮುಖ್ಯ ಸರ್. ನನಗೆ ನನ್ನ ಸಿನಿಮಾಗೆ ತೊಂದರೆ ಆದ್ರೆ ಯಾರನ್ನೂ ಬಿಡಲ್ಲ ಸರ್. ನಾನು ಇವತ್ತು ಕೇಳಿದ್ದಾರೆ, ಲೆಟರ್ ಕೊಟ್ಟಿದೀವಿ. ನಾಳೆ ಕಮಿಷನರ್ ಅಥವಾ ಇವ್ರ ಹತ್ರ ಮಾತಾಡ್ತಿಲ್ಲ, ಕಮಿಷನ್ ಆಫೀಸ್ ಮುಂದೆ ಕೂತ್ಕೋತಾರೆ. ಎಲ್ಲರೂ ಪರ್ಮಿಷನ್ ಕೇಳಿ ಇವ್ರ ಮುಂದೆ ಕೂತ್ಕೊಳ್ಳಿಲ್ಲ, ಕಮಿಷನ್ ಆಫೀಸ್ ಮುಂದೆ ಕೂತ್ಕೋಬೋದಾ? ನಮ್ ಫ್ರೀಡಮ್, ದೇಶಕ್ಕೆ ಫ್ರೀಡಮ್ ಬಂದೈತೆ. ಆ ಪಾರ್ಕಲ್ಲಿ ಕೂತ್ಕೊಂಡು ನಾನು ಬದನೆಕಾಯಿ ತೊಟ್ಟು ದೇಶ ಉದ್ಧಾರ ಮಾಡಕ್ಕೆ ನನ್ನ ಕೈದಾಗಲ್ಲ. ಮಾಡ್ಬೇಕಾದ್ರೆ ಮಾಡ್ತಾ ಇಲ್ಲ. ಫಸ್ಟ್ ಅವ್ರ ಕೂತ್ಕೊಂಡು ಮಾಡ್ಲಿ, ನನ್ನ ವಿಚಾರಕ್ಕೆ ಬರಬಾರ್ದು ಅಷ್ಟೇ ರೀ. ಆಮೇಲೆ ಇನ್ನೊಂದ್ರಿ, ನಾನು 1000 ಸುತ್ತಾಡ್ತೀನಿ, ನನ್ನ ಇಷ್ಟ. ಐ ಆಮ್ ಆನ್ಸರಬಲ್ ಫಾರ್ ಮೈ ವೈಫ್. ನನ್ನ ಹೆಂಡತಿ ಮಾತ್ರ ಕೇಳಬೇಕು. ಈ ನನ್ನ ಮಕ್ಳು ಯಾರು ಕೇಳಕ್ಕೆ? ಈ ನನ್ನ ಮಕ್ಕಳು ಪೇಯ್ಡ್ ಪೇಜ್ ಯಾವನೋ ಬೇಡ ಕಮೆಂಟ್ ಮಾಡೋದು ಇಕ್ತಿ ನನ್ನ ಮಕ್ಕಳ ಗಡ್ಯಾರಿ ನಿಮ್ಗೆ ದುಡ್ಡು ಕೊಟ್ಬಿಡದಂತೆ, ಕುತ್ಕೊಂಡು ಹೇಳ್ಸದಂತೆ. ಅವ್ರಿಗೆಲ್ಲರೂ ನಿಲ್ಸ್ಬೇಕಿದು. ಈ ಗೂಂಡಾಗಿರಿಗಳೆಲ್ಲ ನಿಲ್ಸ್ಬೇಕು. ಪ್ರಥಮ ಹತ್ರ ಇವೆಲ್ಲ ನಡೆಯಲ್ಲ, ಇದನ್ನ ಹೇಳ್ಬಿಡಿ. ಆಮೇಲೆ ಇನ್ನೊಂದು ಇಷ್ಟು ಹೇಳದ್ಮೇಲಾರು ಬುದ್ಧಿ ಕಲ್ತ್ಕೊಳ್ಳಿ ಸರ್. ನಿಮ್ಗೋಸ್ಕರ ಹೇಳ್ತಾ ಇದೀವಿ.
ನಾನು ಯಾರಿಗೆ ಹೇಳ್ತಾ ಇದ್ದೀನಿ, ಆ ದೊಡ್ಡ ನಟರಿಗೆ ಹೇಳ್ತಾ ಇರೋದು. ಪುಣ್ಯಾತ್ಪುರೆ, ಬದುಕು ಸುಂದರವಾದ್ದು. ಒಂದಿನ ಇದ್ದು ಒಂದಿನ ನಗ್ತಾ 100 ಕಾಲ ಬದುಕ್ಬಿಟ್ಟು ಶಿವಾಂತ್ ಹೊಟ್ಟೋದಾಗ ಜನ ನೆಮ್ಮದಿನ ನೆನ್ಸ್ಕೋಬೇಕು. ಏನ್ರಿ ನಿಮ್ದು ಕರ್ಮ ಯಾಕೆ ಮನುಷ್ಯಂಗವ್ರೆ ಅಂತ ಜನ ಮಾತಾಡಬಾರ್ದು. ಹಂಗ್ ಮಾತಾಡ್ತಾವ್ರೆ ಅಂದ್ರೆ ಆ ಗೌರವ ಪಡ್ಕೊಳಕ್ಕೆ ನಾಲಾಯಕ್ ಒಂದ್ ತಿಳ್ಕೊಳ್ಳಿ. ಆಮೇಲೆ ಡಿ ಯೂನಿವರ್ಸ್ ಅಂತೆ. ಆ ಯೂನಿವರ್ಸ್ ಅಂದ್ರೆ ಏನ್ ಗೊತ್ತಾ? ಬ್ರಹ್ಮಾಂಡ ಅಂತ. ಬ್ರಹ್ಮಾಂಡ ಕೊಡೆಯ ವಿಷ್ಣು ಶ್ರೀಮನ್ ನಾರಾಯಣ. ಯಾರೋ ಪುಡಾಂಗ್ ನನ್ನ ಮಕ್ಕಳು ಡುಬಾಕ್ ನನ್ನ ಮಕ್ಕಳೆಲ್ಲ ಡಿ ಯೂನಿವರ್ಸ್ ಮಾಡ್ಕೊಂಡ್ರೆ